ಪೊಲೀಸ್ ಇಲಾಖೆಗೆ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ ಕೆಲವು ಪೊಲೀಸ್ ಇಲಾಖೆ ಅವರಿಗೆ. ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಾಪುರದಲ್ಲಿ ನಡೆದ ಅವಮಾನಕಾರಿ ಘಟನೆ. ಅಂಬೇಡ್ಕರ್ ಅವರ ಬ್ಯಾನರ್ ಹರಿದು ಬುದ್ಧನ ಪ್ರತಿಮೆಯನ್ನ ವಿರೂಪಗೊಳಿಸಿದ ಪ್ರಕರಣದಲ್ಲಿ ನಿಜವಾದ ಆರೋಪಿಯನ್ನ ಬಂಧಿಸದೆ ನಿರಪರಾಧಿ ಎನ್ನಲಾದ ಶಿವಣ್ಣ ಎಂಬ ವ್ಯಕ್ತಿಯನ್ನ ಪೊಲೀಸರು ಬಲವಂತವಾಗಿ ಒಪ್ಪಿಸಿಕೊಂಡಂತೆ ಮಾಡಿ ಬಂಧಿಸಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಇಂದು ಚಾಮರಾಜನಗರದಲ್ಲಿ ವಾಲ್ಮೀಕಿ ಸಮುದಾಯದವರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯ ಪ್ರಮುಖ ಭಾಗವಾದ ಮಾರಿಗುಡಿ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನೆ ಸಾವಿರಾರು ಮಂದಿಯ ಭಾಗವಹಿಸುವಿಕೆಯಿಂದ ಜಿಲ್ಲೆ ಕೇಂದ್ರವನ್ನ ತೀವ್ರ ತೊಡಕು ಮಾಡಿತು. ನಂತರ ಪ್ರತಿಭಟನಾಕಾರರು ಜಿಲ್ಲಾಡಳಿತ ಭವನಕ್ಕೆ ತಲುಪಿ ಧರಣಿ ನಡೆಸಿ ಪೊಲೀಸರ ಕ್ರಮವನ್ನ ಖಂಡಿಸಿ ನಿಜವಾದ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು, ಪೊಲೀಸರ ದೌರ್ಜನ್ಯ ನಿಲ್ಲಲಿ ಎಂಬ ಘೋಷಣೆಗಳನ್ನು ಕೂಗಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕು ಮತ್ತು ಗ್ರಾಮಗಳಿಂದ ಸಾವಿರಾರು ಮಂದಿ ಆಗಮಿಸಿ ತಮ್ಮ ಒಂದಿಗೊಂದಿನ ಏಕತೆಯನ್ನ ತೋರಿಸಿದ್ದಾರೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ನಗರದಲ್ಲಿ ಭದ್ರತೆ ಹೆಚ್ಚಿಸಿತ್ತು. ಜಿಲ್ಲಾಡಳಿತದ ಅಧಿಕಾರಿಗಳು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಪ್ರಕರಣದ ಕುರಿತು ಕಾನೂನುಬದ್ಧ ಮತ್ತು ನಿಷ್ಠಾವಂತ ತನಿಖೆ ಮಾಡುವ ಭರವಸೆ ನೀಡಿದ್ದಾರೆ. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ನಾಯಕ ಜನಾಂಗವನ್ನು ಗುರಿಯಾಗಿಸಿಕೊಂಡು ಷಡ್ಯಂತ್ರ ರೂಪಿಸುತ್ತಿರುವಂತಹ ಅಂಬೇಡ್ಕರ್ ಹಾಗೂ ಬುದ್ಧ ಮೂರ್ತಿಯನ್ನು ಒಡೆದು ಧ್ವಂಸ ಮಾಡಿದಂತೆ ಕಿಡಿಗೇಡಿಗಳಿಗೆ ಬೇಕೇ ಬೇಕು. ಅಮಾಯಕ ನಾಯಕ ಸಮುದಾಯವನ್ನು ಕಳಕತ್ತಲು ಒಡ್ಡಿರುವಂತಹ ಕಾರಣದ ಸಮಾಜಘಾತಕ ಶಕ್ತಿಗಳಿಗೆ, ಅಂಬೇಡ್ಕರ್ ಹಾಗೂ ಬುದ್ಧ ವಿಗ್ರಹವನ್ನು ಭಗ್ನ ಮಾಡಿದಂತಹ ಕಿಡಿಗೇಡಿಗಳಿಗೆ, ನಾಯಕ ಸಮುದಾಯದ ಮೇಲೆ ನಿರಂತರ ಶೋಷಣೆ ದಬ್ಬಾಳಿಕೆ ಮಾಡುತ್ತಿರುವ ಕಿಡಿಗೇಡಿಗಳಿಗೆ, ರಾಜಕೀಯವಾಗಿ ತೊಳೆದುಕೊಂಡಿರುವಂತಹ ಕಿಡಿಗೇಡಿಗಳಿಗೆ, ನೈಜ ಅಪರಾಧಿಗಳನ್ನು ಬಂಧಿಸಿದ ಪೊಲೀಸ್ ಇಲಾಖೆಯವರಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಂತ ಕೆಲವು ಪೊಲೀಸ್ ಇಲಾಖೆಯವರಿಗೆ, ಪೊಲೀಸ್ ಇಲಾಖೆಗೆ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ ಕೆಲವು ಪೊಲೀಸ್ ಇಲಾಖೆಯವರಿಗೆ, ನಾಯಕ ಜನಾಂಗದ ವಿರುದ್ಧ ಪಿತೂರು ಮಾಡುತ್ತಿರುವ ಕಾರಣದ ಸಮಾಜಘಾತಕ ಶಕ್ತಿಗಳಿಗೆ ನಾಯಕ ಜನಾಂಗವನ್ನು ಗುರಿಯಾಗಿಸಿಕೊಂಡು ಷಡ್ಯಂತ್ರ ರೂಪಿಸುತ್ತಿರುವ ನಾಯಕ ಜನಾಂಗದ ವಿರೋಧಿಗಳಿಗೆ, ನಾಯಕ ಸಮುದಾಯವನ್ನು ದಲಿತ ವಿರೋಧಿ ಎಂದು ಬಿಂಬಿಸುತ್ತಿರುವ ವಿರೋಧಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಂಬೇಡ್ಕರ್ ಹಾಗೂ ಬುದ್ಧ ಮೂರ್ತಿಯನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳಿಗೆ, ಅಮಾಯಕ ನಾಯಕ ಸಮುದಾಯ ಕಳಂಕ ತರುವ ಕಾರಣದ ಸಮಾಜಘಾತಕ ಶಕ್ತಿಗಳಿಗೆ, ನಾಯಕ ಸಮುದಾಯದ ಮೇಲೆ ನಿರಂತರ ಶೋಷಣೆ ದಬ್ಬಾಳಿಕೆ ಮಾಡುತ್ತಿರುವ ವಿರೋಧಿಗಳಿಗೆ, ಅಮಾಯಕ ನಾಯಕ ಸಮುದಾಯದ ಮೇಲೆ ಕಪ್ಪು ಚುಕ್ಕೆ ತರಲು ಹೊರಟಿರುವ ಕಾರಣದ ಕೈಗಳಿಗೆ, ನೈಜ ಅಪರಾಧಿಗಳನ್ನು ಬಂಧಿಸಿದ ಪೊಲೀಸ್ ಇಲಾಖೆಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬಂಧಿಸಿ 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 ಅಂಬೇಡ್ಕರ್ ಹಾಗೂ ಬುದ್ಧ ಮೂರ್ತಿಯನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳಿಗೆ, ಅಮಾಯಕ ನಾಯಕ ಸಮುದಾಯ ಕಳಂಕ ತರುವಂತಹ ಕಾರಣದ ಸಮಾಜಘಾತಕ ಶಕ್ತಿಗಳಿಗೆ, ನಾಯಕ ಸಮುದಾಯದ ಮೇಲೆ ನಿರಂತರ ಶೋಷಣೆ ದಬ್ಬಾಳಿಕೆ ಮಾಡುತ್ತಿರುವ ವಿರೋಧಿಗಳಿಗೆ ನಮಸ್ಕಾರ. ನಮ್ಮ ವಾಲ್ಮೀಕಿ ನಾಯಕ ಜನಗಳು ಅವರಿಗೆ ನಮಸ್ಕಾರ ಅಂದುಕೊಳ್ತೀನಿ. ಮೊದಲು ಅಂಬೇಡ್ಕರ್ ಅನ್ನೋದು ವಾಲ್ಮೀಕಿ ನುಡಿಗೆ ಒಂದು ಸಿನಾಮಣಿ. ಮಗಂದ ಅನ್ನೋದು ವಾಲ್ಮೀಕಿ ಗುಂಪಲ್ಲಿ ಅದು ನಾರ್ತಲ್ಲಿ ಪೂರ ನಮ್ಮ ಪಗಡೆ ವಾಲ್ಮೀಕಿ ಪಗಡೆ. அதனால புத்தர் ಅನ್ನೋದು லிச்சி பழங்குடியினுடைய தலைவர் தான் புத்தர். ஆக பல நம்ம ಬೇಡ ಒಡ್ಕಡಮ್ಮ ಒಡ್ಕಡನಾರ್ವು
ಆಗ ಒಗಟಿಗಾಗ ಚೀಮ ಕೊಟ್ಟವರ್ತ ನಾಯಕರು. ಮಿಲಿಟರಿಲಿ ಅಧಿಕಾರದಲ್ಲಿರೋರು ತಿಳ್ಕಬೇಕು, ಚೀಮಣ ದುಡಿದು ದೇಶನ ಕಾತದಕ್ಕಾಗ ನಮಗ್ ಕೊಟ್ಟ ಪಟ್ಟತ್ತ ನಾಯಕ. ಯಾರೋ ನಮಗ್ ಭಿಕ್ಷ ಕೊಟ್ಟದಲ್ಲ, ಈ ದೇಶಗಾಗ ರತ್ನ ಸಿಂಧಿ ಈ ದೇಶನ ಕಾಪಾತಿರೋ ಕೂಟ ಈ ನಾಯಕರ ಕೂಟ. ಪೊಲೀಸ್ ಅವರು ಅಂದ್ರೆ ಎನ್ಕ್ವೈರ್ ಮಾಡ್ರಿ. ಮಿಲಿಟರಿಲಿ ಅಧಿಕಾರದಲ್ಲಿರೋರು ತಿಳ್ಕಬೇಕು, ಚೀಮಣ ದುಡಿದು ದೇಶನ ಕಾತದಕ್ಕಾಗ ನಮಗ್ ಕೊಟ್ಟ ಪಟ್ಟತ್ತ ನಾಯಕ. ಯಾರೋ ನಮಗ್ ಭಿಕ್ಷ ಕೊಟ್ಟದಲ್ಲ, ಈ ದೇಶಗಾಗ ರತ್ನ ಸಿಂಧಿ ಈ ದೇಶನ ಕಾಪಾತಿರೋ ಕೂಟ ಈ ನಾಯಕರ ಕೂಟ. ಪೊಲೀಸ್ ಅವರು ಅಂದ್ರೆ ಎನ್ಕ್ವೈರ್ ಮಾಡ್ರಿ, ಇಲ್ಲ ತುಂಬಾ ಸಂದೇಹ ಇದ್ರೆ ಅವ್ರನ್ನ ಕಂಪ್ಯೂಟರ್ ಮಾಡಿ ಚೆಕ್ ಮಾಡ್ರಿ, ನಡವಳಿಕೆ ಅದನ್ನ ಬಿಟ್ಟು ನಿಂತ ಕಂಡ್ರಂದ್ರೆ ನಾನು ಬಿಡೋಣ. ಮನಸ್ಸ ಅವರಿಗೆ ಬೇಕಾದದ್ದು ಏನಂದ್ರೆ ಬುದ್ಧಿ, ಅವರಿಗೆ ಬೇಕಾದದು ಊಟ, ಅವರಿಗೆ ಬೇಕಾದದು ಅವರು ಮಾಡೋ ದುಡಿಯ ಕೆಲಸಕ್ಕೆ ಒಂದು ನ್ಯಾಯ. ಆ ನ್ಯಾಯನ ನಮ್ಮ ಕೂಟಕ್ಕೆ ಕೊಂಚ ತಿಳಿಯಕ್ಕಿಲ್ಲ ಅಂದ್ರೆ ಪೀಸ್ ಕಮಿಟಿ ಅಮಚ್ಚಿ ಇದು ಏನೇನ ನಮ್ಮ ಯಜಮಾನ್ರು ಅನ್ನೋದು ಸಾಧಾರಣ ವಿಷಯ ಅಲ್ಲ. ಹಿಸ್ಟಾರಿಕಲ್ಲಿ ನೋಡಿದ್ರೆ ತಪ್ಪು ಅಂದು ಎದುರಿಸಿ ಅವರ ಮೇಲೆ ಪೆನಾಲ್ಟಿ ಹಾಕಿ ಮಾಡಕೂಡಿಯ ಕೂಟವೇ ಈ ನಾಯಕರ ಕೂಟ ಅನ್ನೋದನ್ನ ಆ ರೀತಿಗೆ ಈ ಕೂಟದ ಮೇಲೆ ಈ ಕೇಸ್ನ